ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಮಾರ್ಗದರ್ಶಿಗೆ ಸ್ವಾಗತ. ನಾನು ರಾಜೇಶ್ವರಿ ಉಬಳಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಗಿಲ್ ಪಶು ಆಹಾರ. ಗಣಪತಿಯ ಆರಾಧನೆ ಎಷ್ಟು ಪ್ರಾಚೀನವಾಗಿರುವಂತದ್ದು, ಇನ್ನು ಗಣಪತಿಯ ಹಬ್ಬ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಇನ್ನು ಈ ಆಚರಣೆಯಲ್ಲಿ ಏನಾದ್ರೂ ನಿಯಮಾವಳಿಗಳು ಇವೆಯಾ, ಇವೆಲ್ಲದರ ಬಗ್ಗೆ ಇವತ್ತು ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಜ್ಯೋತಿಷ್ಯರು ಡಾಕ್ಟರ್ ಯತೀಶ್ ಪುದ್ವಾಳ್. ನಮಸ್ತೆ, ಜ್ಯೋತಿಷ್ಯ ಮಾರ್ಗದರ್ಶಿಗೆ ಸ್ವಾಗತ. ನಮಸ್ಕಾರ. ಗಣಪತಿಯ ಆರಾಧನೆ ಇತ್ತೀಚಿನದ್ದ ಅಲ್ಲ, ತುಂಬಾ ಹಿಂದಿನ ಕಾಲದಿಂದ ಬಂದಿರೋದಾ? ಗಣಪತಿಯ ಆರಾಧನೆ ಎನ್ನುವಂಥದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಉಂಟು ಅಂತಲೇ ಹೇಳಬೇಕಾಗ್ತದೆ. ಇತ್ತೀಚೆಗೆ ಸಾರ್ವಜನಿಕವಾಗಿ ಗಣಪತಿಯ ಮೂರ್ತಿಯನ್ನಿಟ್ಟು ಭಾದ್ರಪದ ಶುಕ್ಲ ಚೌತಿಯನ್ನು ಅದನ್ನು ಸ್ಥಾಪನೆ ಮಾಡಿ ನಂತರ ವಿಸರ್ಜನೆ ಮಾಡೋದು, ಈ ರೀತಿಯಲ್ಲಿ ಸಾರ್ವಜನಿಕವಾಗಿ ಆರಾಧನೆ ಬಂದರೂ ನಮ್ಮ ದೇವತಾ ಸಂಪ್ರದಾಯದಲ್ಲಿ ನೋಡಿದರೆ, ನಮ್ಮ ಶಾಸ್ತ್ರಗಳಲ್ಲಿ, ಆಗಮಗಳಲ್ಲಿ, ವೇದಗಳಲ್ಲಿ ನೋಡಿದರೆ ಗಣಪತಿಯನ್ನು ಕುರಿತು ಅನೇಕ ವಿಷಯಗಳು ನಮಗೆ ಸಿಗ್ತದೆ. ಆದ್ದರಿಂದಾಗಿ ನಮಗೇನು ಹೇಳ್ಬೋದು ಅಂತ ಹೇಳಿದರೆ, ಗಣಪತಿ ಆರಾಧನೆಯನ್ನು ಕುರಿತು ಬಹಳ ಪ್ರಾಚೀನವಾಗಿಯೇ ಇತ್ತು ಅಂತಲೇ ಹೇಳ್ಬೋದು. ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ತ್ವಾಂ ಅನಭ್ಯರ್ಚ್ಯ ಕಲ್ಯಾಣಂ ಶ್ರೌತಂ ಸ್ಮಾರ್ತಂ ಚ ಲೌಕಿಕಂ ಕುರುತೇ ತಸ್ಯ ಕಲ್ಯಾಣಂ ಅಕಲ್ಯಾಣಂ ಭವಿಷ್ಯತಿ. ತ್ವಾಂ ಅನಭ್ಯರ್ಚ್ಯ ಅಂದರೆ ಗಣಪತಿಯನ್ನು ಆರಾಧನೆ ಮಾಡದೆ, ಅರ್ಚನೆ ಮಾಡದೆ, ತ್ವಾಂ ಅನಭ್ಯರ್ಚ್ಯ ಕಲ್ಯಾಣಂ ಶ್ರೌತಂ ಸ್ಮಾರ್ತಂ ಚ ಲೌಕಿಕಂ. ಶ್ರೌತ ಕರ್ಮಗಳೇ ಇರಲಿ, ಸ್ಮಾರ್ತ ಕರ್ಮಗಳೇ ಇರಲಿ, ಇನ್ನಿತರ ಕರ್ಮಗಳೇ ಇರಲಿ, ಯಾವುದರಲ್ಲೇ ಆಗಲಿ ಈ ಗಣಪತಿಗೆ ಬೇಕಾದಂತಹ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸದೆ ಅಥವಾ ಗಣಪತಿಯ ಸ್ಮರಣೆಯನ್ನು ನಾವು ಮಾಡಿದರೆ ಕುರುತೇ ತಸ್ಯ ಕಲ್ಯಾಣಂ ಅಕಲ್ಯಾಣಂ ಭವಿಷ್ಯತಿ. ಆ ಕರ್ಮವು ಫಲವನ್ನು ಕೊಡುವುದಿಲ್ಲ, ಅಥವಾ ಕಲ್ಯಾಣ ಉಂಟು ಮಾಡಬೇಕು, ಶುಭವನ್ನು ಉಂಟು ಮಾಡಬೇಕು, ಮಂಗಳ ಉಂಟು ಮಾಡಬೇಕು ಎನ್ನುವ ಉದ್ದೇಶದಲ್ಲಿ ಮಾಡಿದಂತಹ ಆ ಏನು ಕರ್ಮ ಇರ್ತದೆ ಅದು ಫಲಿತಕ್ಕೆ ಬರುವುದಿಲ್ಲ, ಅದು ಅಮಂಗಳದಾಯಕವಾಗಿ ಆಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ ಕಾರಣ ಗಣಪತಿಗೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಟ್ಟು ಬಹಳ ಪುರಾತನ ಕಾಲದಿಂದಲೇ ಈ ಗಣಪತಿ ದೇವರ ಆರಾಧನೆ ಎನ್ನುವಂಥದ್ದು ಭಾರತದಲ್ಲಿ ಬಂದಿದೆ ಅಂತ ನಾವು ಹೇಳ್ಬೋದು. ನಮ್ಮ ವೇದಗಳಲ್ಲಿ ಸಿಗುವಂತಹ ಅನೇಕ ಮಂತ್ರಗಳು, ಪುರಾಣಗಳಲ್ಲಿ ಇರುವಂತಹ ಗಣಪತಿ ಸಂಬಂಧ ಉಲ್ಲೇಖಗಳು, ಇವುಗಳೆಲ್ಲ ಇದಕ್ಕೆ ಸಾಕ್ಷಿ. ಆದ ಕಾರಣ ಅತ್ಯಂತ ಪುರಾತನ ಕಾಲದಿಂದಲೇ ಗಣಪತಿ ದೇವರ ಆರಾಧನೆ ಎನ್ನುವಂಥದ್ದು ಉಂಟು. ಇನ್ನು ಈ ನಮ್ಮ ಭಾರತದಲ್ಲಿ ಒಂದು ಪಂಚದೇವೋಪಾಸನೆ ಎನ್ನುವಂತಹ ಒಂದು ಸಂಪ್ರದಾಯ ಉಂಟು. ಅದರಲ್ಲಿ ಬರುವಂತೆ ಹೇಳೋದಾದರೆ, ಆದಿತ್ಯಂ ಗಣನಾಥಂ ಚ ದೇವೀಂ ರುದ್ರಂ ಚ ಕೇಶವಂ ಪಂಚದೈವತಮಿತ್ಯುಕ್ತಂ ಸರ್ವಕರ್ಮೇಶು ಪೂಜೆಯೇತ್, ಸರ್ವಕರ್ಮಸು ಪೂಜೆಯೇತ್ ಅಂತ ಹೇಳಿದರೆ, ಆದಿತ್ಯಂ ಗಣನಾಥಂ ಚ ದೇವೀಂ ರುದ್ರಂ ಚ ಕೇಶವಂ, ಆದಿತ್ಯನನ್ನು, ಗಣಪತಿಯನ್ನು, ದೇವಿಯನ್ನು, ರುದ್ರನನ್ನು, ಕೇಶವನನ್ನು, ಇವುಗಳನ್ನು ಪಂಚದೈವತಮಿತ್ಯುಕ್ತಂ, ಇವುಗಳನ್ನು ನಾವು ಪಂಚದೇವತೆಗಳು, ಪಂಚದೇವರು ಅಂತ ನಾವು ಹೇಳ್ತೇವೆ. ಸರ್ವಕರ್ಮಸು ಪೂಜೆಯೇತ್, ಎಲ್ಲ ಕರ್ಮಗಳಲ್ಲಿಯೂ ಕೂಡ ಇವುಗಳ ಉಪಾಸನೆಯನ್ನು ನಾವು ಮಾಡಬೇಕು ಅಂತ ಹೇಳಿದೆ. ನೋಡಿ, ಈ ಪಂಚದೇವೋಪಾಸನೆ ಎನ್ನುವಂಥದ್ದು ಅತ್ಯಂತ ಪುರಾತನ ಕಾಲದಿಂದಲೂ ಬಂದಿದೆ. ನಾವು ಈಗ ನಮ್ಮ ಭಾರತದಲ್ಲಿ ಅನೇಕ ಆಚಾರ್ಯರುಗಳು ಹುಟ್ಟಿಕೊಂಡು ಬಂದಿದ್ದಾರೆ. ಈ ಆಚಾರ್ಯರುಗಳ ವಿಷಯವನ್ನು ಹೇಳಿದರೆ ಅದರಲ್ಲಿ ನಮಗೆ ಅತ್ಯಂತ ಹಿಂದೆ ಬಂದಂತಹ ಅಥವಾ ಎಲ್ಲರಿಗಿಂತಲೂ ಒಂದು ಅತ್ಯಂತ ಪ್ರಶಸ್ತವಾದವರು ಯಾರು ಅಂತ ಕೇಳಿದರೆ ಶಂಕರಾಚಾರ್ಯರು. ಈ ಶಂಕರಾಚಾರ್ಯರು ಪಂಚಾಯತನ ಪೂಜಾ ಪದ್ಧತಿ ಎನ್ನುವುದನ್ನು ಮಾಡಿದರು. ಇದು ಪಂಚಾಯತನ ಪೂಜಾ ಪದ್ಧತಿಗಿಂತಲೂ ಹಿಂದೆಯೇ ಆ ಆರಾಧನೆ ಎನ್ನುವಂಥದ್ದು ಇತ್ತು ಎನ್ನುವುದಕ್ಕೆ ಈ ಶ್ಲೋಕ ಒಂದು ಪ್ರಮಾಣ. ನಾನೀಗ ಹೇಳಿರುವಂಥದ್ದು ಶಂಕರಾಚಾರ್ಯರು ಅದನ್ನು ವ್ಯವಸ್ಥಿತವಾಗಿ ಮಾಡಿದರು. ಅದರ ನಂತರದ ಕಾಲದಲ್ಲಿ ನೀವು ನೋಡಿದರೆ, ಈಗ ಆದಿತ್ಯಂ ಅಂದರೆ ಸೂರ್ಯನ ಪೂಜೆಯನ್ನು ಮಾಡುವವರು, ಸೌರರು ಎನ್ನುವಂತಹ ಒಂದು ವಿಭಾಗದವರು ಭಾರತದಲ್ಲಿ ಇದ್ದರು. ಗಣನಾಥಂ ಗಣಪತಿಯನ್ನು ಪೂಜೆ ಮಾಡುವವರು, ಅವರನ್ನು ನಾವು ಗಾಣಪತ್ಯರು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ದೇವಿ, ಅವರನ್ನು ನಾವು ಶಾಕ್ತೇಯರು ಅಂತ ಹೇಳ್ತೇವೆ. ಇನ್ನು ರುದ್ರಂ ಶಿವನ ಆರಾಧನೆಯನ್ನು ಮಾಡುವವರು, ಅವರನ್ನು ನಾವು ಶೈವರು ಅಂತ ಹೇಳ್ತೇವೆ. ವಿಷ್ಣು ಕೇಶವಂ ಅಂದರೆ ವಿಷ್ಣುವಿನ ಆರಾಧನೆ ಮಾಡುವವರು, ಅವರನ್ನು ನಾವು ವೈಷ್ಣವರು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಯಾವುದೇ ಕರ್ಮದಲ್ಲಿಯೂ ಕೂಡ ಈ ಪಂಚದೇವೋಪಾಸನೆಯನ್ನು ಮಾಡಬೇಕು ಅಂತ ಹೇಳಿದೆ. ಇದರಲ್ಲಿ ನಿಮಗೆ ಯಾವುದು ಪ್ರಧಾನ ಬೇಕು ಅಂದರೆ, ನೀವು ಯಾವ ಸಂಪ್ರದಾಯದವರು, ನೀವು ವೈಷ್ಣವರಾಗಿದ್ದರೆ ಅಲ್ಲಿ ವಿಷ್ಣು ಪ್ರಾಧಾನ್ಯತೆ, ಶೈವರಾಗಿದ್ದರೆ ಅಲ್ಲಿ ಈಶ್ವರನ ಪ್ರಾಧಾನ್ಯತೆ, ಶಾಕ್ತೇಯರಾಗಿದ್ದರೆ ಅಲ್ಲಿ ದೇವಿ ಶಕ್ತಿಗೆ ಪ್ರಾಧಾನ್ಯತೆ ಬರ್ತದೆ. ಆದರೂ ಈ ಎಲ್ಲ ದೇವತೆಗಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದೆ. ಈ ಆರಾಧನೆ, ಈ ಪಂಚದೇವೋಪಾಸನೆ ಎನ್ನುವಂಥದ್ದು
ನಾವು ಹೇಳ್ತೇವೆ ಏನಂತ ಹೇಳಿದ್ರೆ ಈ ವಿಶ್ವ ಪಂಚಭೂತಾತ್ಮಕ, ನಮ್ಮ ಶರೀರವೂ ಕೂಡ ಪಂಚಭೂತಾತ್ಮಕ ಅಂತ ನಾವು ಹೇಳ್ತೇವೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇವು ಪಂಚಭೂತಗಳು. ಈ ಪಂಚಭೂತಗಳಿಗೆ ಅನುಗುಣವಾಗಿಯೇ ಈ ಪಂಚದೇವೋಪಾಸನೆ ಎನ್ನುವಂಥದ್ದು ಬಂದಿದೆ. ಈಗ ಪಂಚದೇವೋಪಾಸನೆಯಲ್ಲಿ ಪೃಥ್ವಿ ತತ್ವ, ಪೃಥ್ವಿ ಭೂತವನ್ನು ಶಿವದೇವರು ಅಲ್ಲಿ ತೋರಿಸ್ತಾರೆ ನಮಗೆ. ಶಿವ ಅದಕ್ಕೆ ಅಧಿದೇವತೆಯಾಗಿದ್ದಾನೆ ಅಂತ ಹೇಳ್ಬೋದು. ಇನ್ನು ಜಲತತ್ವವನ್ನು ಗಣಪತಿ, ಅದೇ ರೀತಿಯಲ್ಲಿ ಅಗ್ನಿಯನ್ನು ದೇವಿ, ವಾಯುವನ್ನು ಸೂರ್ಯ, ಆಕಾಶವನ್ನು ವಿಷ್ಣು ದೇವರು ಅಧಿದೇವತೆಯಾಗಿ ಹೇಳಲ್ಪಟ್ಟಿದ್ದಾರೆ. ಬಹಳ ಪುರಾತನ ಕಾಲದಿಂದ, ಯಾಕಂದರೆ ಪಂಚಭೂತಾತ್ಮಕವಾದಂತಹ ಈ ವಿಶ್ವ, ಪಂಚಭೂತಾತ್ಮಕವಾದಂತಹ ಈ ಶರೀರ, ಇವುಗಳನ್ನು ಪ್ರಧಾನವಾಗಿಟ್ಟುಕೊಂಡು ಅವುಗಳ ಮೂಲಕ ಅವುಗಳಿಗೆ ಒಂದು ಅಧಿಪತಿಯಾಗಿ ಈ ದೇವತೆಗಳನ್ನು ತೆಗೆದುಕೊಂಡು ಅವುಗಳ ಮೂಲಕ ಆರಾಧನೆ, ಇದು ಅತ್ಯಂತ ಪುರಾತನ ಕಾಲದಿಂದಲೇ ಬಂದಿದೆ. ಅದರಲ್ಲಿ ಈ ಗಣಪತಿ ಎನ್ನುವಂಥದ್ದು ಕೂಡ ಉಂಟು. ಆದ ಕಾರಣ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ ಗಣಪತಿಯ ಆರಾಧನೆ ಅತ್ಯಂತ ಪೌರಾಣಿಕವಾಗಿ ಉಂಟು ಅಂತ ಹೇಳ್ಬೋದು. ಈಗ ನಾವು ನೋಡಿದರೆ ಈ ಗಾಣಪತ್ಯ ವಿಭಾಗದವರು, ಅಂದರೆ ನಾನು ಆಗ ಹೇಳಿದೆ ಒಂದೊಂದು ವಿಭಾಗದವರು ನಮ್ಮ ಭಾರತದಲ್ಲಿ ಇದ್ರು ಅಂತ. ಈ ಗಾಣಪತ್ಯ ವಿಭಾಗದವರು ಭಾರತದಲ್ಲಿ ಇದ್ರು. ಅವರು ಅವರದೇ ಆದಂತಹ ಆರಾಧನೆಗಳು, ಅವರ ಆರಾಧನೆಗೆ ಸಂಬಂಧಪಟ್ಟಂತೆ ಕೆಲವು ಶಾಸ್ತ್ರ ಪ್ರಮಾಣಗಳು, ಕೆಲವು ಗ್ರಂಥಗಳ ರಚನೆಗಳನ್ನೆಲ್ಲ ಅವರು ಮಾಡಿದ್ರು. ಈಗ ಈ ಗಾಣಪತ್ಯ ವಿಭಾಗದವರು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಪ್ರಾಯಶಃ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು, ಇದ್ರೂ ಕೂಡ ಬಹಳ ಕಡಿಮೆ. ಇನ್ನು ಏನಾಗಿದೆ ಅಂತ ಹೇಳಿದರೆ ಈ ಗಾಣಪತ್ಯ ವಿಭಾಗದವರು ಕೆಲವರು ಈ ಶಿವನಿಂದಲೇ ಗಣಪತಿ ಉಂಟಾದದು, ಶಿವಸುತನೇ ಗಣಪತಿ ಆಗಿರುವ ಕಾರಣ ಕೆಲವರು ಈ ಶೈವ ಸಂಪ್ರದಾಯದಲ್ಲೇ ಸೇರಿ ಹೋಗಿದ್ದಾರೆ. ಈ ಗಾಣಪತ್ಯರಿಗೆ ಪ್ರಧಾನವಾಗಿ ಅವರು ಗಣೇಶ ಪುರಾಣ ಹಾಗೂ ಅದರಲ್ಲಿ ಹೇಳಿರುವಂತಹ ಆಗಮ ಉಕ್ತ ಪೂಜೆಗಳು, ಇನ್ನು ವೇದಗಳಲ್ಲಿ ಹೇಳಿರುವಂತಹ ಮಂತ್ರಗಳು, ಅದರಲ್ಲಿ ಕೆಲವೊಂದು ಅವರದೇ ಆದಂತಹ ಒಂದು ಆಗಮ ನಿಯಮಾವಳಿಗಳನ್ನು ಮಾಡಿಕೊಂಡು ಗಣಪತಿ ಪೂಜನೆಯನ್ನು ಮಾಡ್ತಾರೆ. ಈ ಗಾಣಪತ್ಯ ವಿಭಾಗದಲ್ಲಿ 6 ಸಂಪ್ರದಾಯಗಳುಂಟು. ಆ ಸಂಪ್ರದಾಯಗಳು ಯಾವುದು ಅಂತ ಹೇಳಿದರೆ ಮಹಾಗಣಪತಿ, ಹರಿದ್ರಾ ಗಣಪತಿ, ನವನೀತ ಗಣಪತಿ, ಉಚ್ಚಿಷ್ಟ ಗಣಪತಿ, ಸ್ವರ್ಣ ಗಣಪತಿ, ಸಂತಾನ ಗಣಪತಿ. ಈ ಗಣಪತಿಗಳಿಗೆ ಅಂದರೆ ಈ 6 ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾದ ಆಚರಣೆಗಳು, ಪ್ರತ್ಯೇಕವಾದ ನಿಯಮಾವಳಿಗಳು, ಪ್ರತ್ಯೇಕವಾದ ಉದ್ದೇಶಗಳು ಉಂಟು. ಆದರೆ ಈ ಗಾಣಪತ್ಯ ದರ್ಶನ ಅಥವಾ ಗಾಣಪತ್ಯ ವಿಭಾಗ ಎನ್ನುವಂಥದ್ದು ಭಾರತದಲ್ಲಿ ತುಂಬಾ ಬೆಳವಣಿಗೆಯನ್ನು ಕಂಡಿತ್ತು ಎಂದು ಹೇಳುವುದಕ್ಕೆ ಇದು ಸಾಕ್ಷಿ. ಈಗ ಗಣಪತಿಯ ಆರಾಧನೆ ಬಹಳ ಒಂದು ಪುರಾತನವಾಗಿರುವಂಥದ್ದು, ಜೊತೆಗೆ ಪುರಾಣದಲ್ಲಿ ಎಲ್ಲ ಇದರ ಬಗ್ಗೆ ಉಲ್ಲೇಖ ಇದೆ ಅಂತ ನೀವು ತಿಳಿಸಿದ್ರಿ. ಹಾಗೆಯೇ ಯೋಗಶಾಸ್ತ್ರದಲ್ಲಿ ಗಣಪತಿಗೆ ಪ್ರಾಧಾನ್ಯತೆ ಇದೆಯಾ? ಈಗ ಯೋಗಶಾಸ್ತ್ರ ಎನ್ನುವಂಥದ್ದು ಅದು ಕೂಡ ನಮ್ಮ ವೇದಗಳನ್ನು ಅವುಗಳ ಮೂಲಕವೇ ಹುಟ್ಟಿತು, ಅವುಗಳ ಮೂಲಕವೇ ಬೆಳವಣಿಗೆಯನ್ನು ಕಂಡಿದೆ. ಭಾರತದಲ್ಲಿ ನಾವು ನೋಡಿದರೆ ಯಾವ ಶಾಸ್ತ್ರಗಳು ಇಲ್ಲಿ ಹುಟ್ಟಿ ಬೆಳವಣಿಗೆಯನ್ನು ಕಂಡಿದ್ದೇವೆ, ಆಯುರ್ವೇದ ಆಗಿರಲಿ, ಈಗ ಸಂಗೀತ ಆಗಿರಲಿ, ಅಥವಾ ಯೋಗವೇ ಆಗಿರಲಿ, ಇವುಗಳಿಗೆಲ್ಲವೂ ಮೂಲ ಎಲ್ಲಿ ಅಂತ ಹೇಳಿದರೆ ನಾವು ವೇದಗಳೇ ಆಗಿದೆ. ವೇದಗಳಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತಹ ಅನೇಕ ಉಲ್ಲೇಖಗಳು ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಈಗ ನಾವು ನೋಡಿದಾಗ ಈ ಬರುವಂತಹ ಗಣಪತಿ, ಯೋಗಶಾಸ್ತ್ರದಲ್ಲಿ ಗಣಪತಿಗೆ ಏನು ಪ್ರಾಧಾನ್ಯತೆ? ಈಗ ಈ ಯೋಗಶಾಸ್ತ್ರದಲ್ಲಿ ನಾವು ನೋಡ್ತೇವೆ, ಮನುಷ್ಯ ಶರೀರಕ್ಕೆ ಸಂಬಂಧಪಟ್ಟಂತೆ ಅವರು 7 ಚಕ್ರಗಳನ್ನು ಹೇಳ್ತಾರೆ. ಮೂಲಾಧಾರ, ಸಹಸ್ರಾರ, ಆಜ್ಞಾಚಕ್ರ, ಈ ರೀತಿಯಲ್ಲಿ 7 ಚಕ್ರಗಳನ್ನು ಅವರು ಹೇಳುವಾಗ ಇದರಲ್ಲಿ ಬರುವಂತಹ ಈ ಮೂಲಾಧಾರ ಚಕ್ರ ಅಂತ ಏನುಂಟು ಅದಕ್ಕೆ ಅಧಿಷ್ಠಾನ ದೇವತೆಯಾಗಿ ಗಣಪತಿಯನ್ನು ಹೇಳ್ತಾರೆ. ಆ ಮೂಲಾಧಾರ ಚಕ್ರದ ಅಧಿಪತಿಯಾಗಿ ಅಧಿಷ್ಠಾನ ದೇವತೆಯಾಗಿ ಗಣಪತಿಯನ್ನು ಹೇಳಲಾಗಿದೆ. ಆದ ಕಾರಣ ಯೋಗಶಾಸ್ತ್ರದಲ್ಲಿಯೂ ಕೂಡ ಈ ಗಣಪತಿಗೆ ಬಹಳಷ್ಟು ಪ್ರಾಧಾನ್ಯತೆ ಉಂಟು ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಈ ಗಣಪತಿ ಹಬ್ಬದ ಆಚರಣೆ ಯಾವ ರೀತಿಯಾಗಿ ನಡೀತಾ ಇದೆ? ಇನ್ನು ಗಣಪತಿ ಆಚರಣೆಯಲ್ಲಿ ಮೂರ್ತಿ ನಿರ್ಮಾಣ ಇರ್ಬೋದು, ಇನ್ನು ಇಷ್ಟು ದಿನನೇ ಆಚರಿಸಬೇಕು ಅನ್ನೋ ನಿಯಮಾವಳಿ ಏನಾದರೂ ಇದೆಯಾ? ಈಗ ನಾವು ಸಾರ್ವಜನಿಕವಾಗಿ ಗಣಪತಿಯ ಆರಾಧನೆಯನ್ನು ಬಹಳ ಕಡೆಗಳಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಮೂರ್ತಿ ನಿರ್ಮಾಣ ಮಾಡುವುದರಿಂದ ಹಿಡಿದು ಕೆಲವರು 1 ದಿನದಲ್ಲೇ ಅದನ್ನು ವಿಸರ್ಜನೆ ಮಾಡ್ತಾರೆ, 2 ದಿನ, 3 ದಿನ, 5 ದಿನ, ಕೆಲವರು ತಿಂಗಳು ಇಟ್ಟು ಅದರ ನಂತರ ಅದನ್ನು ವಿಸರ್ಜನೆ ಎಲ್ಲ ಮಾಡ್ತಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿ ಇದೆಯಾ ಅಂತ ಕೇಳಿದರೆ ಉಂಟು. ಯಾಕಂತ ಹೇಳಿದರೆ ನಾವಲ್ಲಿ ದೇವತಾ ಸಂಕಲ್ಪದಲ್ಲಿಯೇ
ಆ ಗಣಪತಿಯ ಪ್ರತಿಷ್ಠಾ ವಿಧಿಗಳನ್ನು ಮಾಡಿಕೊಂಡೇ ನಾವಲ್ಲಿ ಆರಾಧನೆ ಮಾಡ್ತೇವೆ. ಅಲ್ಲಿ ಕೂಡ ನೋಡಿ, ನೀವು ಗಣಪತಿಗೆ ವಿಶೇಷ ನೈವೇದ್ಯಾದಿಗಳು, ವಿಶೇಷ ಪೂಜೆಗಳು ಎಲ್ಲವೂ ಆಗ್ತದೆ. ಆದ ಕಾರಣ ಅದು ವಿಸರ್ಜನೆ ಮಾಡಲಿಕ್ಕೆ ಇರುವಂತಹ ಒಂದು ದೇವರು, ಆದ ಕಾರಣ ಅದಕ್ಕೆ ಏನೂ ಶಕ್ತಿ ಇಲ್ಲ ಎನ್ನುವಂತಹ ಭಾವನೆ ಎನ್ನುವಂಥದ್ದು ತಪ್ಪು. ಆ ಶಕ್ತಿಯನ್ನು ನಾವು ಕೊಟ್ಟೆ ಅಲ್ಲಿ ಆರಾಧನೆ ಮಾಡುವಂಥದ್ದು. ಪೀಠ ಪೂಜೆ, ಅದೇ ರೀತಿ ಪ್ರತಿಷ್ಠಾ ವಿಧಿ, ಅದಕ್ಕೆ ಸಂಬಂಧಪಟ್ಟಂತೆ ಏನುಂಟೋ ಅದನ್ನು ಮಾಡಿ ಅದನ್ನಲ್ಲಿ ಕೂತ್ಕೊಳ್ಳಿಸಿರ್ತಾರೆ. ಈಗ ಗಣಪತಿಯ ಪ್ರತಿಮಾ ನಿರ್ಮಾಣ, ಪ್ರತಿಷ್ಠಾ ವಿಧಿ, ಮಣೆ, ಈ ರೀತಿಯ ಅದರ ಆಚರಣೆಯ ದಿನಗಳು, ಇವುಗಳಿಗೆ ಸಂಬಂಧಪಟ್ಟಂತೆಯೂ ನಿಯಮಾವಳಿಗಳು ಉಂಟು. ನಾವು ನಮ್ಮ ಇಷ್ಟ ಪ್ರಕಾರ, ಖುಷಿ ಪ್ರಕಾರ ಅವುಗಳಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರವೇ ಹೇಳ್ತಾರೆ ಏನಂತ ಹೇಳಿದರೆ, ನಾವು ಗಣಪತಿಯನ್ನು ಮನೆಯಲ್ಲಿ ಮೂರ್ತಿ ತಂದು ಇಟ್ಟು ಆರಾಧನೆ ಚೌತಿ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಆದರೆ ನಾವು ಕೆಲವು ನಿಯಮಾವಳಿಗಳನ್ನು ಪಾಲಿಸಲಿಕ್ಕೆ ತಯಾರಾಗಿರಬೇಕು. ಈಗ ಗಣಪತಿಯ ಮೂರ್ತಿ ನಿರ್ಮಾಣವನ್ನು ಕುರಿತು ಹೇಳೋದಾದರೆ, ಈಗ ನಾವು ಪ್ರಾರಂಭದಲ್ಲಿ ಯಾವ ಒಂದು ಗಾತ್ರದ ಗಣಪತಿಯ ಮೂರ್ತಿಯನ್ನು ಮಾಡ್ತೇವೆ ಅದೇ ಗಾತ್ರವನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ಬೋದು. ಆದರೆ ಅದಕ್ಕಿಂತ ಕಡಿಮೆ ಮಾಡುವ ಹಾಗೆ ಇಲ್ಲ. ಆ ಗಾತ್ರವನ್ನು ಸಣ್ಣದಾಗಿ ನಾವು ಮಾಡುವ ಹಾಗೆ ಇಲ್ಲ. ಗಾತ್ರವನ್ನು ದೊಡ್ಡದು ಮಾಡ್ಬೋದು, ಆ ಗಾತ್ರವನ್ನು ಯಾವುದೇ ಕಾರಣಕ್ಕೆ ನಾವು ಸಣ್ಣದು ಮಾಡಬಾರ್ದು. ಇದನ್ನು ತುಂಬ ನೆನಪಿಟ್ಕೊಳ್ಬೇಕು ನಾವು ಆಚರಣೆಯಲ್ಲಿ. ಇನ್ನೊಂದು, ಆ ಗಣಪತಿಯನ್ನು ನಾವು ಮನೆಯಲ್ಲಿ ಕೂತ್ಕೊಳ್ಳಿಸ್ತೇವೆ. ಈಗ ಕೆಲವು ಕಡೆಗಳಲ್ಲೆಲ್ಲ ಸಿಗ್ತದೆ, ಅದನ್ನು ತಂದು ಮನೆಯಲ್ಲಿಡುವುದು, ವಿಸರ್ಜನೆ ಮಾಡುವುದು ನಡೀತದೆ. ಆದರೆ ಬಹಳ ಪುರಾತನವಾದಂತಹ ಮನೆಗಳಲ್ಲಿ ಹೋದರೆ ಅಲ್ಲಿ ಚೌತಿ ಆಚರಣೆಗೆ ಸಂಬಂಧಪಟ್ಟಂತೆಯೇ ಒಂದು ಮಣೆ ಅಂತೇಳಿ ಇರ್ತದೆ. ಆ ಮಣೆಯಲ್ಲಿಯೇ ಆ ಗಣಪತಿಯ ಮೂರ್ತಿಯನ್ನು ಮಾಡಿಕೊಡ್ಬೇಕು ಅಂತ ಮನೆಯವರು ಹೇಳ್ತಾರೆ. ಆಗ ಅದರಲ್ಲಿಯೇ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಆ ಮೂರ್ತಿ ನಿರ್ಮಾಣದ ಕೆಲಸವನ್ನು ಮಾಡಿಕೊಡ್ತಾರೆ. ಈಗ ಆ ಮಣೆಯಲ್ಲಿಯೂ ಕೂಡ ಆ ಗಣಪತಿಯ ಸಾನ್ನಿಧ್ಯ ಇರ್ತದೆ. ಅದೊಂದು ಅತ್ಯಂತ ಪವಿತ್ರವಾದ ವಸ್ತುವಾಗಿರ್ತದೆ ಆ ಮಣೆ ಎನ್ನುವಂಥದ್ದು. ಆ ಮಣೆಯನ್ನು ಕೇವಲ ಒಂದು ದಿನದ ಉಪಯೋಗಕ್ಕೆ ಮಾತ್ರ ಅದು ಇರುವಂಥದ್ದು. ಅದರ ನಂತರ ನಾವು ಅದನ್ನು ಬೇರೆ ಕೆಲಸಗಳಿಗೆ ಉಪಯೋಗ ಮಾಡಿಕೊಳ್ಬೋದು ಎನ್ನುವ ಭಾವನೆ ತಪ್ಪು. ಆ ಗಣಪತಿಯ ಮೂರ್ತಿಯ ಪ್ರತಿಷ್ಠೆಗೋಸ್ಕರ ಇರುವಂತಹ ಮಣೆ, ಅಥವಾ ಯಾವ ಮಣೆಯಲ್ಲಿ ಗಣಪತಿಯ ಮೂರ್ತಿಯನ್ನು ನೀವು ನಿರ್ಮಾಣ ಮಾಡಿರ್ತೀರೋ ಆ ಮಣೆ ಅತ್ಯಂತ ಪವಿತ್ರವಾದದ್ದು. ಯಾವುದೇ ಕಾರಣಕ್ಕೂ ಕೂಡ ಆ ಮಣೆಯನ್ನು ನಾವು ಆ ಒಂದು ಕೆಲಸ ಬಿಟ್ಟು ಇನ್ನಿತರ ಕೆಲಸಗಳಿಗೆ ಉಪಯೋಗ ಮಾಡಬಾರ್ದು. ಆ ಚೌತಿ ಆಚರಣೆಯ ನಂತರ, ಗಣಪತಿ ಮೂರ್ತಿಯ ವಿಸರ್ಜನೆಯ ನಂತರ ಆ ಮಣೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ಅದನ್ನು ತೆಗೆದಿಡಬೇಕು. ಅದನ್ನು ಇನ್ನಿತರ ಕೆಲಸಗಳಿಗೆ ನಾವು ಉಪಯೋಗ ಮಾಡುವಂತಿಲ್ಲ. ಬರುವ ವರ್ಷ ಬಂದಾಗ ಆ ಸಂದರ್ಭದಲ್ಲಿ ಮಾತ್ರ ಅದನ್ನು ತೆಗೆದು ಅದಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ಮಣೆಯನ್ನು ನಾವು ಬದಲು ಮಾಡಬಹುದಾ ಅಂದರೆ, ಕಾಲ ಕಾಲಕ್ಕೆ ನಾವು ಈ ಮೂರ್ತಿಯ ಗಾತ್ರವನ್ನು ನಾವು ಬದಲಾವಣೆ ಮಾಡುವಾಗ ಅದಕ್ಕೆ ಅನುಸಾರವಾಗಿ ಈ ಮಣೆಯನ್ನು ಬದಲು ಮಾಡಬಹುದಾ ಎನ್ನುವಂತಹ ಸಂಶಯ ಕೆಲವರ ಮನಸ್ಸಲ್ಲಿ ಇರ್ತದೆ. ಆದರೆ ಬದಲು ನೀವು ಮಾಡಬಹುದು, ಆದರೆ ಅದು ಒಂದು ಜೀರ್ಣವಾಗಿರಬೇಕು. ಅಂದರೆ ಬಹಳಷ್ಟು ಕಾಲ ನೀವು ಉಪಯೋಗ ಮಾಡಿಕೊಂಡು ನೀರೆಲ್ಲ ತಾಗಿದಾಗ ಕೆಲವು ಸಲ ಅದು ಜೀರ್ಣವಾಗಿ ಹೋಗ್ತದೆ. ಆ ಜೀರ್ಣವಾಗಿ ಹೋದಾಗ ಅಂಥ ಸಂದರ್ಭದಲ್ಲಿ ಬೇಕಿದ್ರೆ ನೀವು ಆ ಮೂರ್ತಿಯನ್ನು ಬದಲಾವಣೆ, ಆ ಮಣೆಯನ್ನು ನೀವು ಬದಲಾವಣೆ ಮಾಡಬಹುದು. ಆದರೆ ತಿಳ್ಕೊಳ್ಳಿ, ಆ ಮಣೆಯಲ್ಲಿ ಆ ಸಾನ್ನಿಧ್ಯ ಇರ್ತದೆ. ಆ ಪುರೋಹಿತರು ಬಂದು, ಅರ್ಚಕರು ಬಂದು ಏನು ಪೀಠ ಪೂಜಾ ವಿಧಿಯನ್ನೆಲ್ಲ ಮಾಡಿಕೊಂಡು ಗಣಪತಿಯನ್ನು ಕೂತ್ಕೊಳ್ಳಿಸಿರ್ತಾರೆ. ಆದ ಕಾರಣ ಈ ಮಣೆಯಲ್ಲಿಯೂ ಕೂಡ ಆ ಗಣಪತಿ ದೇವರ ಶಕ್ತಿ ಇರ್ತದೆ, ಅದರ ಸಾನ್ನಿಧ್ಯ ಇರ್ತದೆ. ಆದ ಕಾರಣ ಅದನ್ನು ಪೇಟೆಯಿಂದ ಒಂದು ಸಾಮಾನು ತಂದು ನಾವು ಚೇಂಜ್ ಮಾಡುವ ಹಾಗೆ, ಬದಲಾವಣೆ ಮಾಡುವ ಹಾಗೆ ಇದನ್ನು ಬದಲಾವಣೆ ಮಾಡಬಾರದು. ಆ ಸಾನ್ನಿಧ್ಯವನ್ನು, ಹಳೇ ಮಣೆಯಲ್ಲಿರುವಂತಹ ಸಾನ್ನಿಧ್ಯವನ್ನು ಹೊಸ ಮಣೆಗೆ ನಾವು ಸೇರಿಸಿ ಅದರ ನಂತರ ಶಾಸ್ತ್ರವಿಧಿ ಪ್ರಕಾರವೇ ಹಳೆ ಮಣೆಯನ್ನು ನಾವು ವಿಸರ್ಜನೆ ಮಾಡಿಕೊಳ್ಳಬೇಕು. ಅಲ್ಲದೆ ಹಳೆ ಮಣೆಯನ್ನು ನಮ್ಮ ಖುಷಿ ಪ್ರಕಾರ ನಾವು ಅದನ್ನು ತೆಗೆದು ಬೇರೆ ಕೆಲಸಕ್ಕೆ ಉಪಯೋಗ ಮಾಡುವಂಥದ್ದು, ಹೊಸ ಮಣೆಯನ್ನು ತಂದು ಮನೆಯಲ್ಲಿ ಇಡುವಂಥದ್ದು, ಈ ರೀತಿ ಆಗಬಾರ್ದು. ಸಾನ್ನಿಧ್ಯವನ್ನು ಹಳೆ ಮಣೆಯಿಂದ ಹೊಸ ಮಣೆಗೆ ಸೇರಿಸಿ ಅದರ ನಂತರ ಹಳೆ ಮಣೆಯ ವಿಸರ್ಜನೆಯೇ ಆಗಬೇಕು. ಇನ್ನಿತರ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡಬಾರದು. ಗಣಪತಿ ಆಚರಣೆ ಹೇಗಿರಬೇಕು, ಈ ಕುರಿತಾದ ಮಾಹಿತಿಯನ್ನ ಇನ್ನಷ್ಟು ನಾವು ತಿಳಿಯೋಣ. ಅದಕ್ಕಿಂತ ಮುಂಚೆ ಸಣ್ಣ ವಿರಾಮ. ಪ್ರತಿಯೊಬ್ಬ ಹೈನುಗಾರನ ಕನಸು ತಮ್ಮ ಪಶುಗಳಿಂದ ಅತ್ಯಧಿಕ ಪ್ರಮಾಣದಲ್ಲಿ ಹಾಲು ಸಿಗಬೇಕು ಎಂಬುದು. ಪಶುಗಳ ಆಹಾರ ಚೆನ್ನಾಗಿರಬೇಕು ಮತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ನಿಮಗೊಂದು ವಿಶಿಷ್ಟ ಸ್ಥಾನ ಸಿಕ್ಕಿ ನಿಮ್ಮ ಕನಸುಗಳು ನನಸಾಗಲು ಕಾರ್ಗಿಲ್ ಪುರಿನಾ ತಂದಿದೆ ಮಿಲ್ಕ್ ಜೆನ್ 8000
ಇದು ಅಸಲಿ 8000 ಡೈಮಂಡ್ ವಿ ಒರಿಜಿನಲ್ XPC ಜೊತೆಗೆ. ಇದರಿಂದ ಪಶುಗಳಲ್ಲಿ ಹಾಲು ಮತ್ತು ಕೊಬ್ಬಿನ ಪ್ರಮಾಣ ಹೆಚ್ಚುತ್ತದೆ. ಆಫ್ಲಾಟಾಕ್ಸಿನ್ನ ಪ್ರಮಾಣ ನಿಯಂತ್ರಿತವಾಗಿರುತ್ತದೆ ಮತ್ತು ಈ ಪಶು ಆಹಾರ ಪಶುಗಳ ಜೀರ್ಣಶಕ್ತಿ ಸುಧಾರಿಸಿ ರೋಗ ತಡೆಗಟ್ಟುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ವೈಶಿಷ್ಟ್ಯತೆಗಳಿಂದಲೇ ಮಿಲ್ಕ್ ಜೆನ್ 8000 ಪಂಜಾಬಿನ ಪ್ರಗತಿಶೀಲ ಹೈನುಗಾರರ ಅಚ್ಚುಮೆಚ್ಚಿನ ಪಶು ಆಹಾರವಾಗಿದೆ. ಹಾಗಾಗಿ ಇಂದೇ ನಿಮ್ಮ ಪಶುಗಳಿಗೆ ನೀಡಿ ಕಾರ್ಗಿಲ್ ಪುರಿನಾದ ಮಿಲ್ಕ್ ಜೆನ್ 8000. ಇದುವೇ ಅಸಲಿ 8000. ವಿರಾಮದ ಬಳಿಕ ಜ್ಯೋತಿಷ್ಯ ಮಾರ್ಗದರ್ಶಿಗೆ ಮತ್ತೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಗಿಲ್ ಪಶು ಆಹಾರ. ಗಣಪತಿ ಆಚರಣೆ ಹೇಗಿರ್ಬೇಕು, ಅದು ಪ್ರತಿ ವರ್ಷ ಗಾತ್ರ ದೊಡ್ಡದಾಗ್ತಾ ಹೋಗ್ಬೇಕು, ಈ ಒಂದು ವಿಚಾರವನ್ನ ತಿಳಿಸಿದ್ರಿ. ಹಾಗೇನೆ ಇದು ಎಷ್ಟು ದಿನಗಳವರೆಗೆ ಆಚರಣೆ ಮಾಡಬೇಕು? ಈಗ ನಾನು ಆಗ ನಿಮಗೆ ಹೇಳಿದೆ ಗಣಪತಿಯ ಮಣೆಯನ್ನು ಕುರಿತು, ಆಚರಣೆ ಮಾಡುವಂತಹ ಗಾತ್ರವನ್ನು ಕುರಿತು. ಅಂದ್ರೆ ಗಾತ್ರದಲ್ಲಿ ಬದಲಾವಣೆ ಇಲ್ಲದೆ ಅದೇ ಗಾತ್ರದಲ್ಲಿ ಆರಾಧನೆ ಮಾಡಬಹುದು. ಗಾತ್ರ ಸಣ್ಣದಾಗಬಾರ್ದು, ದೊಡ್ಡದಾಗಬಹುದು ಅಂತ ಹೇಳಿದೆ. ಮಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪಾವಿತ್ರತೆಯನ್ನು ನೀವು ಕಾಪಾಡಿಕೊಳ್ಬೇಕು ಅಂತ ಹೇಳಿದೆ. ಇನ್ನು ಬರುವಂಥದ್ದು ಎಷ್ಟು ದಿನ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡಬೇಕು ಎನ್ನುವಂಥದ್ದು. ನೋಡಿ, ಶಾಸ್ತ್ರದಲ್ಲಿ ಕೆಲವರು ಒಂದೇ ದಿನ ಬೆಳಿಗ್ಗೆ ಪ್ರತಿಷ್ಠೆಯನ್ನು ಮಾಡ್ತಾರೆ, ಸಂಧ್ಯೆ ವಿಸರ್ಜನೆಯನ್ನು ಮಾಡಿ ಅದನ್ನು ನೀರಿಗೆ ಹಾಕ್ತಾರೆ. ಅದರಲ್ಲಿ ತಪ್ಪೇನಿಲ್ಲ. ಆದರೆ ನೀವು ಒಂದು ಸಲ ಪ್ರಾರಂಭ ಮಾಡುವಾಗ 3 ದಿನಗಳ ಕಾಲ ಇಟ್ರಿ ತಿಳ್ಕೊಳ್ಳಿ, ಅಥವಾ 5 ದಿನಗಳ ಕಾಲ ಇಟ್ರಿ ತಿಳ್ಕೊಳ್ಳಿ. ಅದನ್ನೇ ನೀವು ಮುಂದುವರಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೆ ಅದನ್ನು ಕಡಿಮೆ ಮಾಡಬಾರ್ದು. ಶಾಸ್ತ್ರ ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಸಲ ನಾವು ಯಾವುದನ್ನು ಪ್ರಾರಂಭ ಮಾಡ್ತೇವೆ, ಈಗ ನಿಮಗೆ ಗಣಪತಿ ಪ್ರತಿಷ್ಠಾ ಸಂದರ್ಭದಲ್ಲಿ ಯಾವ ಅರ್ಚಕರು ಬಂದಿರ್ತಾರೆ, ಅವರು ಅದೇ ರೀತಿಯಲ್ಲಿ ಅದನ್ನು ಪ್ರತಿಷ್ಠೆ ಮಾಡಿರ್ತಾರೆ. ಇಂತಿಷ್ಟು ದಿನಗಳ ಕಾಲ ಆರಾಧನೆ ಅಥವಾ ಇಂಥ ಗಾತ್ರದಲ್ಲಿ ಈ ರೀತಿಯಲ್ಲಿ ನಾವು ಆರಾಧನೆ ಮಾಡ್ತೇವೆ ಎನ್ನುವ ರೀತಿಯಲ್ಲಿ ಅವರು ಅದನ್ನು ಪ್ರತಿಷ್ಠೆ ಮಾಡಿರ್ತಾರೆ. ಆ ರೀತಿ ಇರುವಾಗ ನಿಮಗೆ ಆ ದಿನಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಆಗುವುದಿಲ್ಲ. ಕಡಿಮೆ ಮಾಡಿದಾಗ ಅದರಿಂದಲೂ ಬಹಳಷ್ಟು ತೊಂದರೆಗಳು ಉಂಟಾಗ್ತದೆ. ಆದ ಕಾರಣ ಈ ವಿಷಯವನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ಗಣಪತಿಯ ಆರಾಧನೆ, ಅದರ ಗಾತ್ರ, ಅದರ ಮಣೆ, ಅದೇ ರೀತಿ ಆಚರಣೆಯ ದಿನಗಳು. ಈ ಆಚರಣೆಯ ದಿನಗಳು ಒಂದೇ ದಿನದ್ದಾಗಿದ್ದರೆ ಆ ಒಂದೇ ದಿನ ಎನ್ನುವ ರೀತಿಯಲ್ಲಿ ನೀವು ಮುಂದುವರಿಸಿ. 3 ದಿನ ಅಂತಾದರೆ 3 ದಿನ, 5 ದಿನಗಳ ಕಾಲ ಅಂತಾದರೆ 5 ದಿನಗಳ ಕಾಲ, ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಒಂದು ವರ್ಷದಲ್ಲಿ ನಾನು 5 ದಿನಗಳ ಕಾಲ ಆಚರಣೆ ಮಾಡಿ ಇನ್ನು 3 ದಿನಗಳು ಸಾಕು ಎನ್ನುವಂತಹ ನಿರ್ಧಾರಕ್ಕೆ ಕೂಡಲೇ ನೀವು ಬರಬಾರದು. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ನಿಮಗೆ ಅದು ತೊಂದರೆ ಆಗ್ತದೆ. ಅಂತಹ ಸಂದರ್ಭ ಏನಾದರೂ ಉಂಟು ಅಂತಾದರೆ, ಈಗ ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು ಎನ್ನುವಂತಹ ನಿಮ್ಮ ನಿರ್ಧಾರ ಉಂಟು ಅಂತಾದರೆ ಅದಕ್ಕೆ ಸೂಕ್ತ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡು ಮತ್ತೆ ನೀವು ಬದಲಾವಣೆಯನ್ನು ಮಾಡಬೇಕು. ಆದರೆ ಪ್ರಥಮವಾಗಿ ನೀವು ಎಷ್ಟು ದಿನಗಳ ಕಾಲ ಆಚರಣೆ ಮಾಡಿದ್ದೀರೋ ಅದನ್ನೇ ಮುಂದುವರಿಸಿಕೊಂಡು ಹೋಗುವುದು ಬಹಳ ಉತ್ತಮ ಅಂತ ಹೇಳ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಕುಟುಂಬದಲ್ಲಿ, ಈಗ ಒಂದು ಕುಟುಂಬದಲ್ಲಿ ಚೌತಿ ಆಚರಣೆ ಉಂಟು ಅಂತ ತಿಳ್ಕೊಳ್ಳಿ, ವರ್ಷಾವಧಿಯಾಗಿ ಒಮ್ಮೆ ಆಗ್ತದೆ. ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ನೋಡಿದರೆ ಕರ್ನಾಟಕದಲ್ಲಿ ಉಂಟು, ಭಾರತದಾದ್ಯಂತ ಉಂಟು ಅಂತ ನಾನು ಹೇಳಿದೆ. ಕೆಲವು ಮನೆಗಳಲ್ಲಿ, ಕೆಲವು ಕುಟುಂಬಗಳಲ್ಲಿ ಇವುಗಳ ಆರಾಧನೆ ಉಂಟು. ಈಗ ಕುಟುಂಬದಲ್ಲಿ ಮನೆಗಳಲ್ಲಿ ನಾವು ಗಣಪತಿಯನ್ನು ಇಡ್ಬೋದಾ ಅಂತ ಕೇಳಿದರೆ ತಪ್ಪಾಗ್ತದೆ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದೇ ಮನೆಯಲ್ಲಿ, ನಿಮ್ಮ ಮೂಲ ಮನೆ ಅಥವಾ ತರವಾಡು ಮನೆ ಅಂತ ನಾವು ಯಾವುದನ್ನು ಸಂಕಲ್ಪ ಮಾಡಿಕೊಂಡಿರ್ತೇವೋ, ನಾವು ನಂಬಿಕೊಂಡು ಬರುವಂತಹ ನಮ್ಮ ದೇವರುಗಳು ಯಾವ ಮನೆಯಲ್ಲಿ ಇರ್ತಾರೋ ಅಲ್ಲಿ ಮಾತ್ರ ನಾವು ಆ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡಿಕೊಂಡು ಬರಬಹುದು. ಒಂದೇ ಕಡೆ ಇರಬೇಕು. ಕುಟುಂಬದವರು 10 ಕಡೆ ಇದ್ದಾಗ ಆ 10 ಕಡೆಯಲ್ಲಿಯೂ ಕೂಡ ಗಣಪತಿ ಮೂರ್ತಿಯನ್ನು ಇಟ್ಟು ಆರಾಧನೆ ಮಾಡಿಕೊಂಡು ಬರುವಂಥದ್ದು ತಪ್ಪಾಗ್ತದೆ. ಯಾಕೆ ಅಂತ ಕೇಳಿದರೆ, ಈ ಕುಟುಂಬದ ಐಕ್ಯ, ಈ ಗಣಪತಿ ಆಚರಣೆಯ ಮೂಲಕ ನೋಡಿ, ಈ ಒಂದು ದೇವರ ಆರಾಧನೆ ಅಂತಾದರೆ ಇನ್ನೊಂದು ಅಲ್ಲಿ ಕುಟುಂಬದ ಐಕ್ಯ. ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜನಗಳ ಐಕ್ಯಕ್ಕೋಸ್ಕರ, ಜನಗಳನ್ನು ಒಗ್ಗಟ್ಟು ಮಾಡಲಿಕ್ಕೋಸ್ಕರ ಸಾರ್ವಜನಿಕವಾಗಿ ಗಣಪತಿ ಹಬ್ಬವನ್ನು ತಂದದ್ದು. ಅದೇ ರೀತಿಯಲ್ಲಿ ಈಗ ನಾವು ಮನೆಗಳಲ್ಲಿ ಆಚರಣೆ ಮಾಡುವಾಗ ಈ ಕುಟುಂಬದವರೆಲ್ಲರೂ ಏಕತ್ರವಾಗಬೇಕು, ಒಂದು ಕಡೆ ಸೇರಬೇಕು ಎನ್ನುವ ಉದ್ದೇಶ ಕೂಡ ಅದರಲ್ಲಿ ಇರಬೇಕು ನಾವು ಪೂಜೆ ಮಾಡುವಾಗ. ಆದ ಕಾರಣ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದೇ ಕಡೆ ಗಣಪತಿಯನ್ನು ಇಟ್ಟು ಆ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಸಂಪ್ರದಾಯ ಇದ್ದರೆ ಬಹಳ ಒಳ್ಳೆಯದು ಎನ್ನುವಂತಹ ಅಭಿಪ್ರಾಯ. ಇನ್ನು ಗಣಪತಿಗೆ ಬೇರೆ ಬೇರೆ ಹೆಸರುಗಳಿವೆ, ಇದರಲ್ಲಿ ಏನಾದರೂ ವಿಶೇಷವಾದ ಅರ್ಥಗಳು ಒಳಗೊಂಡಿದೆಯಾ?
ಗಣಪತಿಯನ್ನು ನಾವು ಅನೇಕ ಹೆಸರುಗಳಿಂದ ಕರಿತೇವೆ. ನಾವು ಶಾಸ್ತ್ರದಲ್ಲಿಯೂ ಹೆಸರುಗಳುಂಟು, ನಾವು ಇಲ್ಲಿ ಆಚರಣೆಯಲ್ಲಿಯೂ ಕೂಡ ಉಂಟು. ಏಕದಂತ, ಲಂಬೋದರ, ಅದೇ ರೀತಿಯಲ್ಲಿ ಗಣೇಶ, ಗಣಪತಿ, ಈ ರೀತಿ ತುಂಬ ಹೆಸರುಗಳನ್ನು ನಾವು ಕಾಣ್ತೇವೆ. ಈಗ ಈ ಹೆಸರುಗಳು ಸುಮ್ಮನೆ ಬಂದದಂಥದ್ದಲ್ಲ, ಅವುಗಳಲ್ಲಿ ಕೆಲವು ವಿಶೇಷ ಅರ್ಥಗಳು ಉಂಟು ಅಂತಲೇ ಹೇಳ್ಬೋದು. ಈಗ ಪ್ರಪ್ರಥಮವಾಗಿ ನಮಗೆ ಬರುವಂಥದ್ದು ಗಣೇಶ ಎನ್ನುವಂತಹ ಹೆಸರು. ಗಣೇಶ ಅಂದರೆ ಸಾಮಾನ್ಯವಾಗಿ ಗಣಗಳ ಈಶ, ಗಣದ ಈಶ, ಗಣಾನಾಂಪತಿ ಗಣಪತಿ ಅಂತ ನಾವು ಹೇಳ್ತೇವೆ. ಗಣಗಳ ಅಧಿಪತಿ ಯಾರು, ಅವನು ಗಣಪತಿ ಅಥವಾ ಅವನು ಗಣೇಶ ಅಂತ ಹೇಳ್ತೇವೆ. ಆದರೆ ಈ ಗಣೇಶ ಎನ್ನುವಂತಹ ಶಬ್ದಕ್ಕೆ ನೋಡಿದಾಗ ಇದರಲ್ಲಿ ಬರುವಂತಹ ಗಕಾರ ಅದು ಜ್ಞಾನವಾಚಕವಾಗಿದೆ. ಅಲ್ಲಿ ಬರುವಂತಹ ನಕಾರ ಅದು ನಿರ್ವಾಣವಾಚಕವಾಗಿದೆ. ಜ್ಞಾನ ಮತ್ತು ನಿರ್ವಾಣ ಇದು ಎರಡರ ಅಧಿಪತಿ ಈಶ ಯಾರೋ ಅವನು ಗಣೇಶ ಅಂತ ಹೇಳ್ತೇವೆ. ಅಂದರೆ ನಿಮಗೆ ಜ್ಞಾನವನ್ನು ಕೊಡ್ತಾನೆ, ಆ ಜ್ಞಾನದ ಮೂಲಕ ಮೋಕ್ಷದಾಯಕನು ಇವನು ಆಗಿದ್ದಾನೆ, ನಿರ್ವಾಣವನ್ನು ಮೋಕ್ಷವನ್ನು ಇವನು ಕೊಡ್ತಾನೆ ಎನ್ನುವಂತಹ ಅರ್ಥದಲ್ಲಿ ಆ ಗಣೇಶ ಎನ್ನುವಂತಹ ಇಲ್ಲಿ ಹೆಸರನ್ನು ಹೇಳಲಾಗಿದೆ. ಇನ್ನೊಂದು ಬರುವಂತಹ ಹೆಸರು ಏಕದಂತ ಅಂತ ಹೇಳಿ. ಈಗ ಇದರಲ್ಲಿ ಏಕದಂತ ಅಂದರೆ ಒಂದೇ ಹಲ್ಲಿರುವವ ಎನ್ನುವಂತಹ ನಿಮಗೆ ಕಾಣ್ಬೋದು. ಆದರೆ ಇಲ್ಲಿ ದಂತ ಎನ್ನುವಂತಹ ಶಬ್ದ ಇದು ಬಲವಾಚಕ. ಆ ಏಕದಂತ ಎನ್ನುವ ಶಬ್ದದ ಅರ್ಥ ಏನು ಬರ್ತದೆ ಅಂತ ಹೇಳಿದರೆ ಸರ್ವೋತ್ಕೃಷ್ಟ ಬಲಶಾಲಿ. ಈಗ ಪುರಾಣಗಳಲ್ಲಿ ನಾವು ನೋಡಿದರೆ ಈ ಗಣಪತಿಯ ಜನನ ಎನ್ನುವಂಥದ್ದು ಅನೇಕ ಅಸುರರ ನಿಗ್ರಹಕ್ಕೋಸ್ಕರವೂ ಕೂಡ ಆಗಿದೆ ಅಂತ ಹೇಳ್ತೇವೆ. ಅಲ್ಲಿ ನಾವು ಗಣಪತಿಯನ್ನು ಅತ್ಯಂತ ಬಲಶಾಲಿಯಾಗಿ ನಾವು ಕಾಣ್ತೇವೆ, ಶತ್ರುಗಳ ಸಂಹಾರಕನಾಗಿ ನಾವು ಕಾಣ್ತೇವೆ. ಆದ ಕಾರಣವೇ ಸರ್ವೋತ್ಕೃಷ್ಟ ಬಲಶಾಲಿ ಎನ್ನುವಂತಹ ಒಂದು ಅರ್ಥದಲ್ಲಿ ನಾವು ಏಕದಂತ ಎನ್ನುವಂತಹ ಹೆಸರಿನ ಉಪಯೋಗವನ್ನು ಕಾಣ್ತೇವೆ. ಇನ್ನೊಂದು ಗಣಪತಿಗೆ ಸಂಬಂಧಪಟ್ಟಂತಹ ಹೆಸರು ನಮಗೆ ಸಿಗುವಂಥದ್ದು ಹೇರಂಬ ಅಂತ ಹೇಳಿ. ಈಗ ಹೇರಂಬ ಇದರಲ್ಲಿ ಹೇ ಎನ್ನುವಂತಹ ಶಬ್ದ ಇದು ದೈನ್ಯತೆಯನ್ನು ಸೂಚಿಸ್ತದೆ. ದೈನ್ಯತೆ ಅಂತ ಹೇಳಿದರೆ ನಿಮ್ಮ ಕಷ್ಟಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಅದು ಸೂಚಿಸ್ತದೆ. ರಂಭ ಎನ್ನುವಂತಹ ಶಬ್ದ ಪಾಲನಕರ್ತ, ಪಾಲಿಸುವವನು, ದೈನ್ಯತೆಯನ್ನು ಪಾಲಿಸುವವನು. ಅಂದರೆ ದೈನ್ಯತೆಯನ್ನು ಜಾಸ್ತಿ ಮಾಡುವವನು ಅಂತಲ್ಲ, ನಿಮ್ಮ ದೈನ್ಯತೆಯನ್ನು, ನಿಮ್ಮ ಕಷ್ಟಗಳನ್ನು, ನಿಮ್ಮ ಸಮಸ್ಯೆಗಳಿಗೆ ಯಾರು ಪರಿಹಾರವನ್ನು ಮಾಡಿಕೊಡ್ತಾನೋ ಅವನೇ ಹೇರಂಬ ಎನ್ನುವಂತಹ ಅರ್ಥ. ಪಾಲನಕರ್ತ, ನಿಮ್ಮನ್ನು ಪಾಲನೆ ಮಾಡ್ತಾನೆ, ನಿಮ್ಮ ಕಷ್ಟಗಳಲ್ಲಿ ನಿಮಗೆ ಸರಿಯಾದಂತಹ ದಾರಿಯನ್ನು ಅವ ಸೂಚಿಸ್ತಾನೆ ಎನ್ನುವ ಅರ್ಥದಲ್ಲಿ ಹೇರಂಬ ಎನ್ನುವಂತಹ ಹೆಸರು ಬಂದಿದೆ. ಇನ್ನೊಂದು ಗಣಪತಿಗೆ ಸಂಬಂಧಪಟ್ಟಂತಹ ಹೆಸರು ವಿಘ್ನನಾಯಕ ಅಂತ ಹೇಳಿ. ವಿಘ್ನ ಅಂತ ಹೇಳಿದರೆ ನಿಮಗೆ ಗೊತ್ತುಂಟು, ಆಪತ್ತುಗಳು ಬರುವಂಥದ್ದು, ಅಡೆತಡೆಗಳು ಬರುವಂಥದ್ದು, ತೊಂದರೆಗಳು ಬರುವಂಥದ್ದು. ಅಂದರೆ ನಮ್ಮ ಜೀವನದ ಪ್ರತಿ ಹಂತದಲ್ಲಿ ನಮಗೆ ತೊಂದರೆಗಳು ಬರ್ತದೆ ಎನ್ನುವಂತಹ ಒಂದು ಅರ್ಥ. ಆ ಸಂದರ್ಭದಲ್ಲಿ ಈ ತೊಂದರೆಗಳನ್ನು ನೀಗಿಸಿ ಅಥವಾ ಈ ತೊಂದರೆ ಬಂದಾಗ ನಮಗೆ ಯಾವ ರೀತಿಯಲ್ಲಿ ಮುಂದುವರಿಬೇಕು ಆ ದಾರಿಯನ್ನು ಯಾರು ತೋರಿಸ್ತಾನೋ ಅವನು ವಿಘ್ನ ನಾಯಕ. ನಾಯಕ ಎನ್ನುವಂತಹ ಶಬ್ದ ಅದು ನಮ್ಮನ್ನು ನಯಿಸುವವ ಅಂತ ಹೇಳಿದರೆ ನಮ್ಮನ್ನು ಮುಂದಕ್ಕೆ ಕೊಂಡು ಹೋಗುವವ. ನಮಗೆ ವಿಘ್ನ ಬಂದಂತಹ ಸಂದರ್ಭದಲ್ಲಿ ಯಾರು ನಮ್ಮನ್ನು ಮುಂದಕ್ಕೆ ಕೊಂಡು ಹೋಗ್ತಾನೋ ಆ ವಿಘ್ನಗಳನ್ನು ಖಂಡನೆ ಮಾಡಿ, ಆ ವಿಘ್ನಗಳನ್ನು, ಆ ಆಪತ್ತುಗಳನ್ನು ಇಲ್ಲದಂತೆ ಮಾಡಿ ಯಾರು ನಮ್ಮನ್ನು ಮುಂದುವರಿಸಿಕೊಂಡು ಹೋಗ್ತಾನೋ ಅವನು ವಿಘ್ನ ನಾಯಕ ಅಂತ ಹೇಳಿ. ಇನ್ನೊಂದು ಹೆಸರು ಬರುವಂಥದ್ದು ಗಣಪತಿಗೆ ಲಂಬೋದರ ಅಂತ ಹೇಳಿ. ಲಂಬೋದರ ಅಂತ ಹೇಳಿದರೆ ಅತ್ಯಂತ ದೊಡ್ಡದಾದ ಹೊಟ್ಟೆ ಎನ್ನುವಂತಹ ಅರ್ಥದಲ್ಲಿ ಉಂಟು. ಅಂದರೆ ವಿಷ್ಣು ಕೊಟ್ಟಂತಹ, ತನ್ನ ತಂದೆಯಾದ ಶಿವ ಕೊಟ್ಟಂತಹ ನೈವೇದ್ಯವನ್ನು ಅತಿಯಾಗಿ ಸೇವಿಸಿದ್ರಿಂದಾಗಿ ಗಣಪತಿಯ ಹೊಟ್ಟೆ ದೊಡ್ಡದಾಯಿತು ಅಂತ ನಾವು ಕೇಳ್ತೇವೆ. ಆದ ಕಾರಣ ಈ ಹೆಸರು ಬಂದದ್ದು ಲಂಬೋದರ ಅಂತ ಹೇಳುವಂಥದ್ದು. ಅಂದರೆ ಇನ್ನೊಂದರ್ಥ ಏನು ಅಂತ ಹೇಳಿದರೆ ಅವನು ಭಕ್ತರ, ತನ್ನ ಭಕ್ತರು ಯಾರಿದ್ದಾರೋ ಅವರ ಕಷ್ಟಗಳನ್ನು ಕೇಳಿ ಆ ಸಮಸ್ಯೆಗಳನ್ನು ಎಲ್ಲವನ್ನೂ ಅವನೇ ತಗೊಳ್ತಾನೆ, ಅವರಿಗೆ ಪರಿಹಾರವನ್ನು ಕೊಡ್ತಾನೆ ಎನ್ನುವಂತಹ ಇನ್ನೊಂದು ಅರ್ಥವೂ ಕೂಡ ಆ ಲಂಬೋದರ ಎನ್ನುವಂತಹ ಹೆಸರಲ್ಲಿ ಉಂಟು. ಇನ್ನೊಂದು ಬರುವಂತಹ ಹೆಸರು ಶೂರ್ಪಕರ್ಣ. ಕರ್ಣ ಅಂತ ಹೇಳಿದರೆ ಕಿವಿ ಎನ್ನುವಂತಹ ಅರ್ಥ. ಶೂರ್ಪಕರ್ಣ ನೀವು ನೋಡಿರ್ಬೋದು, ಗಣಪತಿಯ ಕಿವಿ ಅತ್ಯಂತ ದೊಡ್ಡದಾಗಿರ್ತದೆ. ಅದು ಮನುಷ್ಯನ ಕಿವಿಯ ಹಾಗೆ ಅಲ್ಲ, ಅದಕ್ಕೊಂದು ಆಕಾರ ಸ್ವಲ್ಪ ಬದಲಾವಣೆ ಇದೆ, ಒಂದೇ ಅತ್ಯಂತ ದೊಡ್ಡದಾಗಿದೆ. ಈಗ ಶೂರ್ಪಕರ್ಣ ಅಂತ ಹೇಳಿದರೆ ಗಣಪತಿಯ ಕಿವಿ ಯಾಕೆ ದೊಡ್ಡದು ಅಂತ ಕೇಳಿದರೆ ಅವ ಮನುಷ್ಯನ ಸಮಸ್ಯೆಗಳನ್ನು ತುಂಬ ಕೇಳ್ತಾನೆ. ನಮ್ಮ ಸಮಸ್ಯೆಗಳನ್ನು ಕೇಳಿ ಸಮಯೋಚಿತವಾದ ಪರಿಹಾರಗಳನ್ನು ಈ ಗಣಪತಿ ಸೂಚಿಸ್ತಾನೆ. ಆ ಅರ್ಥದಲ್ಲಿ ಶೂರ್ಪಕರ್ಣ ಎನ್ನುವಂತಹ ಹೆಸರು ಬಂದಿದೆ.
ಗಣಪತಿಗೆ ಇರುವಂತಹ ಇನ್ನೊಂದು ಹೆಸರು ಗಜವಕ್ತ್ರ, ಅಂದರೆ ಆನೆಯ ಮುಖವನ್ನು ಅವನು ಹೊಂದಿದ್ದಾನೆ ಎನ್ನುವಂತಹ ಅರ್ಥ. ನಮಗೆ ಗೊತ್ತುಂಟು ಗಣಪತಿಯ ಸ್ವರೂಪ ಹೇಗಿದೆ ಅಂತ ಹೇಳಿ. ಆ ಗಣಪತಿ ಸ್ವರೂಪ ಆನೆಯಂತೆ, ಅವನ ಮುಖ ಆನೆಯಂತೆ, ಗಜವಕ್ತ್ರವನ್ನು ಅವನು ಹೊಂದಿದ್ದಾನೆ. ಇದಕ್ಕೆ ಇನ್ನೊಂದು ಏನು ಅರ್ಥ ಅಂತ ಹೇಳಿದರೆ, ಮುನಿಗಳು ಕೊಟ್ಟಂತಹ ವಿಷ್ಣುವಿನ ಏನು ಪ್ರಸಾದ ಉಂಟು ಅದನ್ನು ತನ್ನ ಮಸ್ತಕದಲ್ಲಿ ಅವನು ಹೊಂದಿದ್ದಾನೆ ಅಂತ ಹೇಳ್ತೇವೆ. ನಾವು ಕೆಲವು ಕಡೆಗಳಲ್ಲಿ, ಕೆಲವು ಕಥೆಗಳಲ್ಲಿ ನೋಡಿದರೆ ನೀವು ಕಾಣ್ಬೋದು, ಈ ಗಣಪತಿ ಎನ್ನುವಂಥದ್ದು ಒಂದು ವಿಷ್ಣುವಿನ ಅವತಾರ ಎನ್ನುವ ರೀತಿಯಲ್ಲಿ. ಯಾಕಂತ ಹೇಳಿದರೆ, ಶಿವನು ತನ್ನ ಹೆಂಡತಿಯಾದಂತಹ ಪಾರ್ವತಿಗೆ ಪುಣ್ಯಕ ಎನ್ನುವಂತಹ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಹೇಳ್ತಾನೆ. ಆ ವ್ರತ 1 ವರ್ಷಗಳ ಕಾಲ ಇರ್ತದೆ. ಆ ಸಂದರ್ಭದಲ್ಲಿ ಪಾರ್ವತಿ ಶ್ರೀಹರಿಯನ್ನು, ವಿಷ್ಣುವನ್ನು ವಿಶ್ವ ಎನ್ನುವಂತಹ ಸ್ವರೂಪದಲ್ಲಿ ಅಥವಾ ವಿಶ್ವ ವಿಮೋಹನ ಎನ್ನುವ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾಳೆ. ಗರ್ಭಿಣಿಯಾದಂತಹ ಈ ಪಾರ್ವತಿ ಆ ಸ್ವರೂಪವನ್ನು ತನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾಳೆ. ಆ ಸ್ವರೂಪವೂ ಕೂಡ ಗಜಕ್ಕೆ ಸಂಬಂಧಪಟ್ಟಂತೆ, ಆನೆಗೆ ಸಂಬಂಧಪಟ್ಟಂತೆಯೇ ಇರುವ ಕಾರಣ ಆ ರೀತಿಯ ಮಗ ಪಾರ್ವತಿಗೆ ಹುಟ್ಟಿದ್ದು ಅಂತ ನಾವು ಕೇಳ್ತೇವೆ. ಆದ ಕಾರಣವೇ ಗಜವಕ್ತ್ರ ಎನ್ನುವಂತಹ ಒಂದು ಹೆಸರು ಕೂಡ ಗಣಪತಿಗೆ ಉಂಟು. ಇನ್ನೊಂದು ಗಣಪತಿಯ ಹೆಸರು ಗುಹಾಗ್ರಜ ಅಂತ ಹೇಳಿ. ಗುಹಾ ಅಂತ ಹೇಳಿದರೆ ಸುಬ್ರಹ್ಮಣ್ಯ, ಅಗ್ರಜ ಅಂದರೆ ಯಾರು ಗುಹನ ಅಗ್ರಜನೋ, ಅಂದರೆ ಸುಬ್ರಹ್ಮಣ್ಯನ ಜ್ಯೇಷ್ಠನೋ, ಸುಬ್ರಹ್ಮಣ್ಯ ಅಣ್ಣ ಯಾರು ಅವನೇ ಗಣಪತಿ ಎನ್ನುವಂತಹ ಅರ್ಥ. ಸುಬ್ರಹ್ಮಣ್ಯನಿಗಿಂತಲೂ ಮೊದಲು ಹುಟ್ಟಿದವ ಅಥವಾ ಅವನಿಗಿಂತಲೂ ಮೊದಲೇ ಇದ್ದವ ಎನ್ನುವಂತಹ ಅರ್ಥದಲ್ಲಿ ಗುಹಾಗ್ರಜ ಅಂತ ಹೇಳ್ತೇವೆ. ಶಿವಪಾರ್ವತಿಯರಿಗೆ 2 ಮಕ್ಕಳು, ಗಣಪತಿ ಮತ್ತೆ ಸುಬ್ರಹ್ಮಣ್ಯ. ಅವುಗಳಲ್ಲಿ ಅಗ್ರಜ ಗಣಪತಿಯಾಗಿದ್ದಾನೆ. ಆದ ಕಾರಣವೇ ಗುಹಾಗ್ರಜ. ಇನ್ನು ಕೆಲವು ಕಡೆಗಳಲ್ಲಿ ನಾವು ಕನಿಷ್ಠ ಎನ್ನುವಂತಹ ಅರ್ಥವನ್ನು ಕೂಡ ಹೇಳಿರುವುದನ್ನು ನೋಡಬಹುದು. ಗುಹಾಗ್ರಜ ಎನ್ನುವ ಶಬ್ದಕ್ಕೆ ಗುಹಾ ಅಲ್ಲಿ ಅಗ್ರಜನಾಗ್ತಾನೆ, ಗಣಪತಿ ಅಲ್ಲಿ ಕನಿಷ್ಠನಾಗ್ತಾನೆ, ಅಂದರೆ ತಮ್ಮನಾಗ್ತಾನೆ ಎನ್ನುವಂತಹ ಅರ್ಥವೂ ಕೂಡ ಉಂಟು. ಈ ರೀತಿಯಲ್ಲಿ ಗಣಪತಿಗೆ 8 ಹೆಸರುಗಳು. ಈ 8 ಹೆಸರುಗಳ ಮೂಲಕ ಅವುಗಳಿಗೆ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ. ಗಣಪತಿ ಆರಾಧನೆ ಎಷ್ಟು ಪ್ರಾಚೀನವಾದದ್ದು, ಇನ್ನು ಗಣಪತಿ ಹಬ್ಬದ ಆಚರಣೆ ಹೇಗಿರಬೇಕು, ಇದರಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಕೆಲವೊಂದು ನಿಯಮಾವಳಿಗಳು ಯಾವುದು, ಇನ್ನು ಗಣಪತಿಯ 8 ಹೆಸರಿನ ಒಳಗೆ ಸೇರಿರುವಂತಹ ಅರ್ಥಗಳು ಏನು, ಇವೆಲ್ಲದರ ಬಗ್ಗೆ ಇವತ್ತು ವೀಕ್ಷಕರಿಗೆ ಜ್ಯೋತಿಷ್ಯರು ತಿಳಿಸಿಕೊಟ್ಟಿದ್ದಾರೆ. ಸರ್, ನಿಮಗೆ ಧನ್ಯವಾದಗಳು. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಯು ಪ್ಲಸ್ ಟಿವಿ.